ಪ್ರಣಾಮಗಳು ನನ್ನ ಎಲ್ಲ ಆತ್ಮಬಂಧುಗಳಿಗೆ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಇವತ್ತು 12 ಮೇ 2025. ನಾನು ಇವತ್ತಿನ ದಿನ ಈ ಬುದ್ಧ ಪೂರ್ಣಿಮೆ ದಿನ ಇಲ್ಲಿ ಇರೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಆ ಭಗವಂತನಿಗೆ, ನನ್ನ ಏಂಜಲ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇದು ಒಂದು ತುಂಬ ಒಳ್ಳೆಯ ಅನುಭವ ನನಗೆ. ನೆನ್ನೆ ಬಂದಿದ್ದೀನಿ ನಾನು ಇಲ್ಲಿ. ನೆನ್ನೆ ರಾತ್ರಿ ಈ ಪಿರಮಿಡ್ನಲ್ಲಿ ನಾನು ಸ್ಟೇ ಮಾಡಿದ್ದೀನಿ, ಧ್ಯಾನ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ದೀನಿ, ಬೆಳಗ್ಗೆ 5ರಿಂದ 8 ಗಂಟೆವರೆಗೂ. ಆ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ನಮಗೆಲ್ಲರಿಗೂ ಲೈಫಲ್ಲಿ ಎಷ್ಟೊಂದು ಬರುತ್ತೆ ಹೋಗುತ್ತೆ, ಆದರೆ ಈ ಥರ ಒಂದು ಒಳ್ಳೆ ಅವಕಾಶನ ಉಪಯೋಗಿಸ್ಕೋಬೇಕು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗೂ ಹೇಳಿದೆ, ಆಪರ್ಚುನಿಟಿ ಸಿಗುತ್ತೆ, ಅದನ್ನು ನಾವು ತೊಗೋಬೇಕು ಮತ್ತು ಪ್ರಿಫರೆನ್ಸ್ ಪ್ರಕಾರ ನಾವು ಆಪರ್ಚುನಿಟಿನೇ ಯೂಸ್ ಮಾಡ್ಕೋಬೇಕು. ನನಗೂ ಹೇಳ್ದಂಗೆ ಚಾಲೆಂಜಸ್ ಎಲ್ಲರಿಗೂ ಇರುತ್ತೆ, ಬಟ್ ವಿ ಶುಡ್ ನಾಟ್ ಸಫರ್. ನಾವು ಸಫರಿಂಗಾಗಿ ಹುಟ್ಟೇ ಇಲ್ಲ, ನಾವು ಖುಷಿಯಾಗಿ ಬದುಕಕ್ಕೆ ಹುಟ್ಟಿದ್ದೀವಿ. ಅದಕ್ಕೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನನ್ನ ಅನುಭವಗಳನ್ನ ನಾನು ಶೇರ್ ಮಾಡ್ತಾ ಇದ್ದಂಗೆ ಯಾರಿಗೋ ಇದನ್ನು ನಾನು ಕೇಳಿದಾಗ ಪೂರ್ತಿಯಾಗಿ ಅದ್ರ ಬೆನಿಫಿಟ್ ತೊಗೊಂಡು ಅವ್ರ ಜೀವನದಲ್ಲಿ ಒಂದು ಪರಿವರ್ತನೆ ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪಿರಮಿಡು, ತುಂಬ ದೊಡ್ಡದು, ಏಷ್ಯಾನಲ್ಲೇ ಬಿಗ್ಗೆಸ್ಟ್ ಪಿರಮಿಡು. ಪತ್ರಿಜಿ ಮಹರ್ಷಿಗಳು, ಬ್ರಹ್ಮರ್ಷಿ ಪತ್ರಿಜಿ ಮಹರ್ಷಿಗಳು ಮಾಡಿರೋ ಅಂಥದ್ದು. ನೋಡಿ, ಅವ್ರಿಗೆ ಧ್ಯಾನದಿಂದ ಜ್ಞಾನ ಆಗಿ ಅದನ್ನು ನಮಗೆ ಹಂಚಿದ್ದಾರೆ. ಇವತ್ತು ಅವರು ಒಂದು ಮಾತನ್ನು ಹೇಳಿದ್ರು, ವೃಕ್ಷೋ ರಕ್ಷತಿ ರಕ್ಷಿತಃ ಥರ ಧ್ಯಾನಂ ರಕ್ಷತಿ ರಕ್ಷಿತಃ ಅಂತ. ಸೊ ಧ್ಯಾನನ ನಾವು ಮಾಡಿದಾಗ ಧ್ಯಾನ ನಮ್ಗೆ ಎಲ್ಲ ಕೇರು ಮಾಡುತ್ತೆ ಅಂತ ಅಂದ್ಬಿಟ್ಟು. ಸೊ ಯೂಟ್ಯೂಬಲ್ಲಿ PMC ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅದು ರೆಕಾರ್ಡಿಂಗ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ, ನೀವು ಪೂರ್ತಿ ಕೇಳಿ. ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಪ್ರತಿ ಸತಿ ಹೇಳೋದು, 1 ನಿಮಿಷ ಆದರೂ ಧ್ಯಾನ ಮಾಡಿ, 1 ನಿಮಿಷ ಆದರೂ ಉಸಿರು ಮೇಲೆ ಗಮನ ಕೊಡಿ. ಉಸಿರಿದ್ರೆ ಮಾತ್ರ ಈ ಜೀವ, ಉಸಿರಿಲ್ಲ ಅಂದರೆ ನಾವೆಲ್ಲ ಏನಿಲ್ಲ. ಸ್ವಾತಿ ನನ್ನ ಹೆಸರು, ಬಟ್ ನಾನು ಸ್ವಾತಿ ಅಲ್ಲ, ಆಗ ನಾನು ಬರೀ ಒಂದು ಹೆಣ, ಅದನ್ನು ಮೊದಲು ತೊಗೊಂಡೋಗಿ ಅಂತ ಹೇಳ್ತಾರೆ. ಸೊ ಆ ಥರ ಇರಬೇಕಾದ್ರೆ ನಾವು ಬದುಕಿದಾಗ ನಾವು ಯಾಕೆ ಉಸಿರನ್ನ ಗಮನ ಕೊಟ್ಟು ಮಾಡೋಕ್ಕಾಗಲ್ಲ? ತುಂಬ ಈಸಿ ಕೆಲಸ ನಮ್ಗೆ ತುಂಬ ಕಷ್ಟ ಅನಿಸುತ್ತೆ. ಯಾಕೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಆ ಅಭ್ಯಾಸ ಮಾಡಿಲ್ಲ. ಬಟ್ ಏನು ಲೇಟ್ ಆಗಿಲ್ಲ, ನೆವರ್ ಲೇಟ್ ಅಂತಾರೆ ಲೈಫ್ನಲ್ಲಿ. ಏನನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಶುರು ಮಾಡ್ಬೋದು. ಸೊ ನನಗೆ ಅವಕಾಶ ಸಿಕ್ತು. ನೆನ್ನೆ ಮಧ್ಯಾಹ್ನ ಬಂದಿದ್ದವಳು ಮ್ಯೂಸಿಕ್ ಮೆಡಿಟೇಷನ್ ಅಟೆಂಡ್ ಮಾಡಿ, ನೈಟಲ್ಲಿ ಇಲ್ಲೇ ಸ್ಟೇ ಮಾಡಿ, ನನ್ನ ನೋಟ್ಸ್ ಕಂಪ್ಲೀಟ್ ಮಾಡಿ, ಬೆಳಗ್ಗೆ ಮತ್ತೆ ಧ್ಯಾನ ಮಾಡಿ, ಇವತ್ತು ನೈಟ್ ಎಗೇನ್, ಇವತ್ತು ಬುದ್ಧ ಪೂರ್ಣಿಮಾ. ಸೊ ನೀವು ಎಲ್ಲರೂ ಈ ವಿಡಿಯೋ ಆದಮೇಲೆ ನಿಮಗೆ ಸಿಗುತ್ತೆ. ಆದರೆ ಪ್ರತಿ ಪೌರ್ಣಮಿನಲ್ಲೂ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ಪೌರ್ಣಮಿನಲ್ಲಿ ಮ್ಯಾಜಿಕಲ್ ಎನರ್ಜಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಎನರ್ಜಿನ ನೀವು ಪ್ರತಿ ಪೌರ್ಣಮಿಗೆ ಎಲ್ಲ ತೊಗೊಳ್ಳಿ. ನೆಕ್ಸ್ಟು ಬುದ್ಧ ಪೌರ್ಣಿಮೆಯಲ್ಲಿ ತುಂಬ ಚೇಂಜ್ ಆಗುತ್ತೆ. ಎಲ್ಲರೂ ಇಲ್ಲಿಗೆ ಬರೋದಕ್ಕೆ ಪ್ರಯತ್ನ ಪಡಿ. ತುಂಬ ಜನ ಗೌರಿಬಿದನೂರಂತೆ ಎಲ್ಲೆಲ್ಲಿಂದನೂ, ಆಂಧ್ರದಿಂದ ಎಲ್ಲ ಕಡೆಯಿಂದ ತುಂಬ ಜನ ಇಲ್ಲಿ ಬಂದಿದ್ದಾರೆ, ಗ್ರೂಪ್ ಫ್ಯಾಮಿಲಿ ಜೊತೆಲಿ. ಸೊ ನಾವು ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ಮೆಡಿಟೇಟರ್ಸ್ ಫ್ಯಾಮಿಲಿಯಾಗಿ ನಾವು ಬರೋಣ. ಏನು ಕಾರಣ ಇದಕ್ಕೆ ಅಂದರೆ, ನೋಡಿ, ನಮಗೆಲ್ಲರಿಗೂ ಎನರ್ಜಿ ಬೇಕು. ಬರೀ ಊಟ ಮಾಡೋದ್ರಿಂದ ನಮಗೆ ಖಂಡಿತ ಎನರ್ಜಿ ಸಿಗೋಲ್ಲ, ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದ್ರಿಂದ ನಮಗೆ ಸ್ವಲ್ಪನೂ ಎನರ್ಜಿ ಸಿಗೋದಿಲ್ಲ. ಊಟ ಮಾಡೋದ್ರಿಂದ ಒಂದು ಇಷ್ಟೇ ಪರ್ಸೆಂಟೇಜ್ ಸಿಗೋದು, ಆದರೆ ಒಳ್ಳೆ ಊಟ ತೊಗೋಬೇಕು ನಾವು, ಅದು ತುಂಬ ಮುಖ್ಯ. ಹಾಗೆ ಈ ಥರ ಧ್ಯಾನ, ಈ ಥರ ಒಂದು ಎನ್ವಿರಾನ್ಮೆಂಟು, ಈ ಥರ ಒಂದು ಸತ್ಸಂಗದಲ್ಲಿ ಅವಕಾಶ ಸಿಕ್ಕಿದಾಗ ನಾವು ಬರೋದು ಎಂಥ ಪುಣ್ಯದ ಕೆಲಸ ಅಂದರೆ ಅಂಥ ಪುಣ್ಯದ ಕೆಲಸ. ಅದಕ್ಕೆ ಪತ್ರಿಜಿ ಇವತ್ತಿನ ಸಂದೇಶದಲ್ಲಿ ಹೇಳಿದ್ದು, ಧ್ಯಾನಂ ರಕ್ಷತಿ ರಕ್ಷಿತಃ. ಸೊ ನಾವು ಧ್ಯಾನ ಮಾಡಿದಾಗ ನಮಗದು ಎಲ್ಲನೂ ಮಾಡುತ್ತೆ. ಮತ್ತು ನಾವು ಈ ಸಂಸಾರದಲ್ಲಿ ಇದ್ದು ನಿರ್ವಾಣ ಹೊಂದಬೇಕಾಗಿರೋದು. ಸೊ ಸಂಸಾರನೂ ಮಾಡಬೇಕು, ಜೊತೆಯಲ್ಲಿ ನಮ್ಮ ಧ್ಯಾನದ ಜರ್ನಿನೂ ಮಾಡಬೇಕು. ಅದು ಸೆಪ್ರೇಟ್, ಇದು ಸೆಪ್ರೇಟ್ ಅಲ್ಲ, ಎರಡೂ ಬ್ಯಾಲೆನ್ಸ್ ಮಾಡಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಅಮ್ಮ ಪತ್ರಿಜಿ ಮಾತಾಡಿದ್ರು ಇವತ್ತು. ಸೊ ಎಷ್ಟು ಮುಖ್ಯ ಇದೆ ಇದೆಲ್ಲ. ಸ್ಮಾಲ್ ಥಿಂಗ್ಸ್, ತುಂಬ ಈಸಿ. ಅರೆ ನಾವು ಇದಕ್ಕೆ ಒದ್ದಾಡ್ತೀವಿ, ಆಮೇಲೆ ಯಾವಾಗಲೂ ನರಳುತ್ತಾ ಇರ್ತೀವಿ. ಯಾಕೆ ನರಳಬೇಕು? ನಾನು ತುಂಬ ಸಫರ್ ಆಗಿಯೇ ಈ ಜ್ಞಾನ ಬಂದಮೇಲೆ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಹಾಗಾಗಿನೇ ಈ ಯೂಟ್ಯೂಬ್ ಚಾನಲ್ ಮಾಡಿ 1 ಹೆಜ್ಜೆ ಅಂತ ಮಾಡಿ, ಆ 1 ಹೆಜ್ಜೆ ಪ್ರತಿ ಉಸಿರು ಮೇಲೆ ಗಮನ ಕೊಡೋದು, ಖುಷಿಯಾಗಿರೋದು, ಸ್ಮೈಲ್ ಮಾಡೋದು, ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಇಂಥ ಜಾಗಕ್ಕೆ ಬರೋದು. ಸೊ ಮಾಡಿದಾಗ ಇಟ್ಸ್ ರಿಯಲಿ ವಂಡರ್ಫುಲ್. ಸೊ ಯಾವಾಗಲೂ ಅದಕ್ಕೆ ಹೇಳೋದು, ಧೈರ್ಯಂ ಸರ್ವತ್ರ ಸಾಧನಂ. ಲೈಫ್ ಈಸ್ ರಿಯಲಿ ಬ್ಯೂಟಿಫುಲ್. ನಾವು ಒಂದು ಹೆಜ್ಜೆನ ಮುಂದೆ ಇಟ್ಟಾಗ ಆ ಭಗವಂತ ನಮ್ಮ ಹತ್ರ 100 ಹೆಜ್ಜೆನ ಕೊಡ್ತಾನೆ. ನನಗೊಬ್ಳು ಫ್ರೆಂಡ್ ಕೂಡ ಇವತ್ತು ಒಂದು ಒಳ್ಳೆ ಬುಕ್ಕನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಓದ್ಬಿಟ್ಟು ಆ ಬುಕ್ ಬಗ್ಗೆ ಕೂಡ ನೆಕ್ಸ್ಟ್ ನಾನು ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ಅಂತರಾಳದಿಂದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಬುದ್ಧ ಪೂರ್ಣಿಮೆಗೆ ಎಲ್ಲರೂ ಇಲ್ಲಿ ಬರಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ತುಂಬ ವಿಶಸ್ ಕಂಪ್ಲೀಟ್ ಆಗುತ್ತೆ. ವಿಶಸ್ಗೋಸ್ಕರ ಮಾಡೋದು ಬೇಡ, ಧ್ಯಾನಕ್ಕೋಸ್ಕರ ಧ್ಯಾನ ಮಾಡೋಣ. ಊಟಕ್ಕೋಸ್ಕರ ಊಟ ಮಾಡೋಣ ಅನ್ನೋ ಥರ, ಖುಷಿಗೋಸ್ಕರ ಖುಷಿಯಿಂದ ಇರೋಣ ಅನ್ನೋ ಥರ ಧ್ಯಾನಕ್ಕೋಸ್ಕರ ಧ್ಯಾನ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಅಂತರಾಳದಿಂದ ಧನ್ಯವಾದಗಳು. ನಮಸ್ತೆ.